ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಈಗ ನೋಡಿ, ಬೆಳಿಗ್ಗೆ 8 ಗಂಟೆ ಆಯಿತು. ಹಾಗೆ ಬಾಗಿಲಿಗೆಲ್ಲ ಕಸ ಹೊಡೆದು ರಂಗೋಲಿ ಹಾಕಿ ಒಳಗಡೆ ಬಂದೆ ನೋಡಿ. ಒಳಗಡೆ ಎಲ್ಲ ಕಸ ಹೊಡೆದಾಯಿತು. ಈಗ ಚಹಾ ಮಾಡೋಕ್ಕಂತ ಇಟ್ಟಿದ್ದೀನಿ. ಚಹಾ ಕುದೀತಾ ಇದೆ ನೋಡಿ. ಹಾಲು ಹಾಕಬೇಕು. ಮನೆಯೆಲ್ಲ ಒಂದು ಸಲ ತೋರಿಸೋಣ ಅಂತ ಎಲ್ಲ ಕಡೆ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ದಿನ ಆಯಿತು ಮನೆ ವಿಡಿಯೋ ಮಾಡಲಾರ್ದೆ, ಅದಕ್ಕೆ ಎಲ್ಲ ಸ್ವಲ್ಪ ತೋರಿಸ್ತಿದ್ದೀನಿ. ಈಗ ನೋಡಿ, ಚಹಾಕ್ಕೆ ಹಾಲು ಹಾಕ್ಕೊಂಡಿದ್ದೀನಿ. ಆಕಳ ಹಾಲದು ಬೆಳ್ಳಗಾಗ್ತಾನೇ ಇಲ್ಲ ಚಹಾ ನೋಡಿ. ಹಾಗೆ ಎಲ್ಲ ಚಹಾ ನಾಷ್ಟ ಎಲ್ಲ ಮುಗಿಸ್ಕೊಂಡು ಸ್ಟಿಚ್ ಮಾಡಬೇಕಂತ ಕೂತ್ಕೊಂಡಿದ್ದೀನಿ ನೋಡಿ. ಎಲ್ಲರೂ ನಾನು ಊರಿಗೆ ಹೋದಾಗ ಮೇಲಿಂದ ಮೇಲೆ ಫೋನ್ ಮಾಡ್ತಾನೇ ಇದ್ದರು. ಬಂದ ಕೂಡಲೇ ಎಲ್ಲರಿಗೂ ಫೋನ್ ಮಾಡಿ ತಿಳಿಸಿದ್ದೆ. ಎಲ್ಲರೂ ಬಟ್ಟೆನ ತಂದು ಕೊಟ್ಟಿದ್ದಾರೆ. ಈಗೆಲ್ಲನೂ ಸ್ಟಿಚ್ ಮಾಡಬೇಕು ನೋಡಿ. ಇದೊಂದು ಬ್ಲೌಸು ಇವತ್ತು ನಾನು ಸ್ಟಿಚ್ ಮಾಡಿ ಕೊಡಬೇಕು, ಅರ್ಜೆಂಟಿದೆ. ಹೀಗಾಗಿ ಫಸ್ಟು ಸ್ಟಿಚ್ ಮಾಡೋದಕ್ಕೆ ಕೂತಿದ್ದೀನಿ. ನಿನ್ನೆ ರಾತ್ರಿಯೇ ಬಂದೆ. ನಾನು ಬಂದಿದ್ದೆ, ಎಲ್ಲರಿಗೂ ಫೋನ್ ಮಾಡಿದ್ದೆ, ಬಂದಿದ್ದೀನಿ ತೊಗೊಂಡು ಬರ್ರಿ ಬಟ್ಟೆ, ಬೆಳಗ್ಗೆ ತೊಗೊಂಬರ್ರಿ ಅಂತ ಹೇಳಿ. ಬೆಳಿಗ್ಗೆನೇ ಎಲ್ಲನೂ ಬಟ್ಟೆ ತಂದು ಕೊಟ್ಟರು. ಹೀಗಾಗಿ ಎಲ್ಲನೂ ಸ್ಟಿಚ್ ಮಾಡ್ತಾ ಇದ್ದೀನಿ. ಅರ್ಜೆಂಟ್ ಇದ್ದವ್ರದ್ದು ಮೊದಲು ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಅವ್ರದ್ದೇನೋ ಪೂಜೆ ಇದೆ ಅಂತೆ, ಸೋಮವಾರ ಪೂಜೆ ಏನೋ ಇದೆ ಅಂತೆ. ಅರ್ಜೆಂಟಾಗಿ ಬೇಕು ಅಂದರು. ಹೀಗಾಗಿ ಅವ್ರ ಬ್ಲೌಸನ್ನೇ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡೋದಕ್ಕಂತ ಕೂತಿದ್ದೀನಿ ನೋಡಿ. ಈ ಸಂಜೆ ಒಳಗಡೆ ಪಿಕೋ ಫಾಲ್ಸು ಮತ್ತು 2 ಪಿಕೋ ಫಾಲ್ಸು, 2 ಬ್ಲೌಸು ಎಲ್ಲನೂ ರೆಡಿ ಆಗಬೇಕು. ಅದಕ್ಕೆ ಅವಸರದಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ಟಿಚ್ ಮಾಡೋದಕ್ಕೆ ಕೂತ್ಕೊಂಡಿದ್ದೀನಿ ನೋಡಿ. ಕಟಿಂಗ್ ಎಲ್ಲ ಮಾಡಿಕೊಂಡು ಎಲ್ಲ ಸ್ಟಿಚ್ ಮಾಡಿಕೊಂಡು ಆಮೇಲೆ ಅಡುಗೆ ಕೆಲಸ ಎಲ್ಲ ಮಾಡ್ಕೋಬೇಕು. ಪೂಜೆ ಸ್ನಾನ ಎಲ್ಲನೂ ಆಗಬೇಕು. ತುಂಬ ಕೆಲಸಗಳಿದೆ. ಬಟ್ಟೆನೂ ಇದೆ, ಸ್ಟಿಚ್ ಮಾಡೋದು ಎಲ್ಲನೂ ಮಾಡಬೇಕು. ಯಾರ್ಯಾರು ಅರ್ಜೆಂಟ್ ಬಟ್ಟೆ ಇದೆ ಮೊದಲು ಫಸ್ಟಿಗೆ ಅವ್ರದ್ದನ್ನು ಹೊಲಿದು ಕೊಡ್ತೀನಿ. ಪಾಪ ಇಷ್ಟು ದಿನ ಇಟ್ಕೊಂಡು ಕೂತಿದ್ದಾರೆ ನಮ್ಮನ್ನೇ ನಂಬಿಕೊಂಡು. ಅವರಿಗೆ ನಾವು ಮೋಸ ಮಾಡಬಾರ್ದು. ಹೀಗಾಗಿ ಅರ್ಜೆಂಟ್ ಇದ್ದವರಿಗೆ ಫಸ್ಟು ನಾನು ಸ್ಟಿಚ್ ಮಾಡಿ ಕೊಡ್ತೀನಿ. ನಿಧಾನ ಇರೋರಿಗೆ ಆಮೇಲೆ ಕೊಟ್ಟರೆ ಆಯಿತು. ನೋಡಿ, ಎಲ್ಲನೂ ಬಾಡಿ ಎಲ್ಲ ಸ್ಟಿಚ್ ಮಾಡ್ಕೋತಾ ಇದ್ದೀನಿ, ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು. ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಬ್ಲೌಸ್ ಬೇಗ ಸ್ಟಿಚ್ ಮಾಡ್ಬೋದು. ಸಮಯ ತುಂಬ ಉಳಿತಾಯ ಆಗುತ್ತೆ. ಒಂದೊಂದೇ ಪಾರ್ಟ್ ತೊಗೊಂಡು ಸಪ್ರೇಟಾಗಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಕೂತ್ರೆ ತುಂಬ ಸಮಯ ವೇಸ್ಟ್ ಆಗುತ್ತೆ. ಈಗ ನೋಡಿ, ಸ್ಟಿಚಿಂಗ್ ಒಂದು ಬ್ಲೌಸ್ ಮುಗಿಸ್ಕೊಂಡು ಬಂದೆ. ಅಡುಗೆ ಸ್ವಲ್ಪ ಮಾಡಿ ಆಮೇಲೆ ಕುಕ್ಕರೆಲ್ಲ ಇಟ್ಕೊಂಡು ಮಸಾಲೆ ಸ್ವಲ್ಪ ರುಬ್ಕೊಂಡು ಆಮೇಲೆ ಸ್ನಾನಕ್ಕೆ ಹೋದ್ರಾಯಿತು ಅಂತ ಹೇಳಿ. ಟೈಮ್ ತುಂಬ ಆಗಿದೆ, 1 ಗಂಟೆ ಆಗಿದೆ ನೋಡಿ. ಇವತ್ತು ತುಂಬಾ ಕೆಲಸ ಆಯಿತು ನನಗೆ. ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಕಟಿಂಗ್ ಮಾಡಿಕೊಂಡು ನಾಷ್ಟ ಮಾಡಿಕೊಂಡು ಎಲ್ಲನೂ ಮಾಡಿಕೊಂಡು ಮುಗಿಸೋದ್ರೊಳಗೆ ಇಷ್ಟೊತ್ತಾಯಿತು, 1 ಗಂಟೆ ಆಯಿತು. ಇವತ್ತು ವಾಕಿಂಗಿಗೂ ಸಹಿತ ಹೋಗಿಲ್ಲ ನಾನು. ವಾಕಿಂಗ್ ಬಿಟ್ಟು ತುಂಬಾ ದಿನ ಆಯಿತು. ಆರೋಗ್ಯದ ಸಮಸ್ಯೆ ತುಂಬ ಆಗ್ತಾಯಿದೆ. ನೋಡಬೇಕು, ನಾಳೆಯಿಂದ ಆದರೆ ಹೋಗಬೇಕು ವಾಕಿಂಗಿಗೆ. ಈಗ ಸ್ವಲ್ಪ ಅಡುಗೆ ಮಾಡಿಬಿಟ್ಟು ಕುಕ್ಕರ್ ಸೀಟಿ ಆದಮೇಲೆ ಬಂದ್ ಮಾಡಿಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ. ಆಮೇಲೆ ಮಸಾಲೆ ಹಾಕಿ ಕುದಿಸಿದ್ರಾಯಿತು ಸಾರು. ಅಲ್ಲಿವರೆಗೂ ಕುಕ್ಕರ್ ಆರುತ್ತೆ. ಮಸಾಲೆ ಈಗ ರುಬ್ತಾ ಇದ್ದೀನಿ ನೋಡಿ. ಫ್ಲವರು ಮತ್ತು ಬೇಳೆ ಹಾಕಿ ಇಟ್ಟಿದ್ದೀನಿ ಕುಕ್ಕರಲ್ಲಿ. ಅನ್ನ 2 ಹಾಕಿ ಇಟ್ಟಿದ್ದೀನಿ.
ಈಗ ಮಸಾಲೆ ರುಬ್ಬಿ ಆಯಿತು ನೋಡಿ. ಮಸಾಲೆ ಎಲ್ಲ ರುಬ್ಬಿಕೊಂಡು ಈಗ ಸ್ನಾನಕ್ಕೆ ಹೊರಡ್ತೀನಿ. ಸಮಯ ತುಂಬ ಕಡಿಮೆ ಇದೆ, ಹೀಗಾಗಿ ಬೇಗ ಬೇಗ ಎಲ್ಲ ಮಾಡ್ತಾ ಇದ್ದೀನಿ. ಎಲ್ಲನೂ ಒಬ್ಬರೇ ಮಾಡ್ಕೋಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಈ ಏಜಲ್ಲಿ ತುಂಬ ಅವಸರ ಮಾಡಿಕೊಂಡು ಕೆಲಸ ಮಾಡೋದಕ್ಕೂ ಆಗೋದಿಲ್ಲ. ಹಾಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊರಡ್ತಾ ಇದ್ದೀನಿ ನೋಡಿ ಸ್ನಾನಕ್ಕೆ. ಕಸ ಎಲ್ಲ ತೆಗಿತಾ ಇದ್ದೀನಿ, ತರಕಾರಿ ಕಸ ಎಲ್ಲನೂ ತೆಗಿತಾ ಇದ್ದೀನಿ. ಹಾಗೆ ಸ್ವಲ್ಪ ಪಾತ್ರೆಗಳಿದೆಲ್ಲೇ ಅದೆಲ್ಲ ತೊಳೆದ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೊರಡ್ತೀನಿ. ಹಾಗೆ ಪೂಜೆ ಆಗಬೇಕು. ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟು ಆಮೇಲೆ ಸಾರು ಮಸಾಲೆ ಹಾಕಿ ಕುದಿಸ್ಬೇಕು. ಎಲ್ಲ ಮುಗಿಸ್ಕೊಂಡು ಎಲ್ಲ ಊಟ ಮಾಡಿ ಮತ್ತೆ ಸ್ಟಿಚ್ಚಿಂಗಿಗೆ ಕೂಡಬೇಕು. ಯಾಕಂದರೆ ಅರ್ಜೆಂಟ್ ಬಟ್ಟೆ ಕೊಡಬೇಕು ಇವತ್ತು ನಾನು ರಾತ್ರಿ. ಅಂದರೆ 2 ಸೀರೆ ಪಿಕೋ ಫಾಲು ಮತ್ತು 2 ಬ್ಲೌಸ್ ಎಲ್ಲ ರೆಡಿ ಮಾಡಿಕೊಂಡು ಕೊಡಬೇಕು. ಒಬ್ಬರೇ ಎಲ್ಲ ಮುಗಿಸೋದಂದರೆ ತುಂಬಾ ಕಷ್ಟ ಆಗುತ್ತೆ. ಕಟಿಂಗಿಗೆ ಎಷ್ಟೋ ಟೈಮ್ ಹೋಗಿಬಿಡುತ್ತೆ. ಒಬ್ಬರು ಕೈ ಕೆಲಸ ಯಾರಾದರೂ ಹುಕ್ಸ್ ಹಚ್ಚೋದು ಫಾಲ್ ಹಚ್ಚೋದು ಈ ಥರ ಮಾಡಿಕೊಡೋರಿದ್ದರೆ ಒಂದು ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ. ನನಗೆ ಒಂದೊಂದು ಸಲ ಬಟ್ಟೆನೇ ಇರೋದಿಲ್ಲ, ಹೀಗಾಗಿ ನಾನು ಯಾರಿಗೂ ಹಚ್ಚಿಲ್ಲ ಈಗ ಪಿಕೋ ಫಾಲ್ಸಿಗೆ. ಮೊದಲೆಲ್ಲ ಸಿಕ್ಕಾಪಟ್ಟೆ ಬಟ್ಟೆ ಬರ್ತಾಯಿತ್ತು, ಒಬ್ಬರು ಮಾಡಿಕೊಡ್ತಾಯಿದ್ರು ಪಿಕೋ ಫಾಲ್ಸ್ ಎಲ್ಲನೂ ಅವರೇ ರೆಡಿ ಮಾಡಿ ನನಗೆ ತಂದು ಕೊಡ್ತಾಯಿದ್ರು. ಈಗ ನಾನು ಬಿಡಿಸಿದ್ದೀನಿ ಅವರಿಗೆ, ಹೀಗಾಗಿ ನಾನು ಒಬ್ಬಳೇ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ತಿಂಗಳ ಪೂರ್ತಿ ಬಟ್ಟೆ ಇದ್ದರೆ ನಾವು ಇನ್ನೊಬ್ಬರನ್ನ ಇಟ್ಕೋಬಹುದು. ಇಲ್ಲ ಅಂದರೆ ನಮಗೆ ಒಂದೊಂದು ಟೈಮಲ್ಲಿ ಬಟ್ಟೆ ಇಲ್ಲ ಅಂದರೆ ನಮಗೆ ಇನ್ನೊಬ್ಬರಿಗೆ ಕೊಟ್ಟರೆ ನಾವು ಖಾಲಿ ಕೊಡಬೇಕಾಗತ್ತೆ. ಹೀಗಾಗಿ ನಾನು ಅವರಿಗೆ ಬಿಡಿಸ್ಕೊಂಡು ನಾನೇ ಮಾಡ್ತಾಯಿದ್ದೀನಿ. ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳಿ ನಾನೇ ಮಾಡ್ತಾಯಿದ್ದೀನಿ. ಒಂದೊಂದು ಟೈಮಲ್ಲಿ ಖಾಲಿ ಕೊಡೋ ಬದಲು ಬಂದಿದ್ದ ಕೆಲಸನ ನಾವೇ ಮಾಡಿದರೆ ನಮಗೆ ಉಳಿತಾಯ ಆಗತ್ತೆ ಅಂತ ಹೇಳಿ ನಾನೇನೇ ಮಾಡ್ತಾಯಿದ್ದೀನಿ. ಈಗ ಟೇಲರ್ಗಳು ತುಂಬ ಆಗಿಬಿಟ್ಟಿದ್ದಾರೆ, ಹೀಗಾಗಿ ತುಂಬ ಕಾಂಪಿಟೇಷನ್ ಇದೆ ನಮ್ಮ ಟೈಲರಿಂಗ್ ಬಿಸ್ನೆಸ್ಸಲ್ಲಿ. ನಾವು ಎಷ್ಟೇ ಚೆನ್ನಾಗಿ ಹೊಲಿದ್ರೂ ಎಷ್ಟೇ ಕಡಿಮೆ ರೇಟ್ ಇಟ್ಟರೂ ಕೂಡ ಆ ಕಡೆ ಈ ಕಡೆ ಜನ ಹೋಗ್ತಾರೆ. ಏನು ಮಾಡೋಕ್ಕಾಗಲ್ಲ. ನಮ್ಗೆ ಎಷ್ಟು ಆಗುತ್ತೋ ಅಷ್ಟು ಮಾಡೋದು, ನಮ್ಗೆ ಎಷ್ಟು ಬಟ್ಟೆ ಬರುತ್ತೋ ಅಷ್ಟು ಬರಲಿ ಅಂತ ಹೇಳಿ ನಾವು ಮಾಡೋದು. ಅತಿ ಆಸೆ ಮಾಡೋದಕ್ಕೆ ಹೋಗಬಾರ್ದು. ನಮಗೆ ನಮ್ಮ ಪಾಲಿಗೆ ಎಷ್ಟು ಬರುತ್ತೋ ಅಷ್ಟು ನಾವು ಮಾಡಿಕೊಂಡು ಹೋಗ್ತಾ ಇರಬೇಕು. ಈ ಏಜಲ್ಲಿ ಮತ್ತು ಜಾಸ್ತಿ ಕೆಲಸ ಮಾಡೋದಕ್ಕೂ ಆಗಲ್ಲ. ಜಾಸ್ತಿ ಬಂದರೂ ಕೂಡ ನಮಗೆ ನಿಭಾಯಿಸುವಷ್ಟು ಶಕ್ತಿ ಇರಲ್ಲ. ಮೊದಲೆಲ್ಲ ಮಾಡೋ ಟೈಮಲ್ಲಿ ತುಂಬಾ ಮಾಡಿದ್ದೀನಿ. ಈಗ ಅಷ್ಟು ಕೆಲಸ ನನಗೆ ಮಾಡೋದಕ್ಕೆ ಆಗೋದಿಲ್ಲ. ಅದರಲ್ಲಿ ಹೆಲ್ತ್ ಇಶ್ಯೂ ನನಗೆ ತುಂಬ ಇದೆ. ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನನಗೆ ತುಂಬಾ ಸುಸ್ತಾಗತ್ತೆ, ಹಾಗೆ ತುಂಬ ವೀಕ್ನೆಸ್ಸು ಬರುತ್ತೆ. ಹೀಗಾಗಿ ನಾನು ಜಾಸ್ತಿ ಏನು ಮಾಡೋಕ್ಕೆ ಹೋಗಲ್ಲ. ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತಾ ಇರ್ತೀನಿ. ಪ್ರಯತ್ನ ಅಂತೂ ಪಡ್ತಾ ಇರ್ತೀನಿ, ಹಾಗೆ ಅಂತೂ ಕೊಡೋದಿಲ್ಲ. ನನಗೆ ಜಾಸ್ತಿ ಸುಸ್ತಾಗೋದು ಯಾಕಂದರೆ ನನಗೆ ತುಂಬ ಹೊಟ್ಟೆ ಇದೆ. ಹೊಟ್ಟೆಯಿಂದನೇ ನನಗೆ ತುಂಬ ಸುಸ್ತಾಗತ್ತೆ. ಕೆಲಸ ಮಾಡೋದಕ್ಕೂ ತುಂಬಾ ಸುಸ್ತಾಗತ್ತೆ. ಎಷ್ಟೇ ವಾಕಿಂಗ್ ಮಾಡಿದರೂ ಕೂಡ ಹೊಟ್ಟೆನೇ ಕರಗ್ತಾ ಇಲ್ಲ. ಏನು ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ ನೋಡಿ ಈ ಹೊಟ್ಟೆ ಸಲುವಾಗಿ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಈಗ ನೋಡಿ ಸಾಂಬಾರು ಕುದಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ. ಸಾರೊಂದು ಕುದಿಸ್ಕೊಂಡು ಆಮೇಲೆ ಊಟ ಮಾಡಬೇಕು. ಊಟ ಎಲ್ಲ ಮುಗಿದ ಮೇಲೆ ಮತ್ತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ಸ್ಟಿಚ್ ಮಾಡಬೇಕು ನೋಡಿ. ಅರ್ಜೆಂಟ್ ಇದ್ದಾಗ ಬಿಡುವಿಲ್ದನಿ ಕೆಲಸ ಇರುತ್ತೆ. ಮಲ್ಕೊಳ್ಳೋಕ್ಕೂ ಟೈಮ್ ಸಿಗಲ್ಲ, ರೆಸ್ಟ್ ತೊಗೊಳೋದಕ್ಕೂ ಟೈಮ್ ಸಿಗಲ್ಲ. ಅವರ ಟೈಮಿಗೆ ನಾವು ಬಟ್ಟೆ ಕೊಡಲೇಬೇಕಾಗತ್ತೆ. ಯಾಕಂದರೆ ಇಷ್ಟು ದಿನ ಕಾದಿರ್ತಾರಲ್ವ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ.